ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1ರಲ್ಲಿ ಬರುವಂತಹ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 5 ಚಾಪ್ಟರ್ 5 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಸಾಮಾನ್ಯ ಶಕ 1758ರಿಂದ 1856. ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಅಭ್ಯಾಸಗಳು. ಫಸ್ಟ್ ಮೈನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್. ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. 2ನೇ ಖಾಲಿ ಬಿಟ್ಟ ಸ್ಥಳ, ರಾಬರ್ಟ್ ಕ್ಲೈವನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಇದಕ್ಕೆ ಉತ್ತರ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ. 2ನೇ ಶಾ ಆಲಂ. ರಾಬರ್ಟ್ ಕ್ಲೈವನು 2ನೇ ಶಾ ಆಲಂನೊಂದಿಗೆ ಒಪ್ಪಂದ ಮಾಡಿಕೊಂಡನು. 3ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಮಕ್ಕಳೇ, ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಶ್. ಉತ್ತರ ಸಾಮಾನ್ಯ ಶಕ 1723. ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಸಾಮಾನ್ಯ ಶಕ 1773. 4ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಡ್ಯಾಶ್. ಉತ್ತರ ಲಾರ್ಡ್ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ಮುಂದಿನ ಸೆಕೆಂಡ್ ಮೇ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಬಹುದು. ಕೆಲವು ವೇಳೆ ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಸಹ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಉತ್ತರ ಬರ್ತವೆ. ಮಕ್ಕಳೇ, ಅದನ್ನು ಗಮನಿಸಬೇಕಾಗ್ತದೆ ನೀವು. ಪ್ರಥಮ ಪ್ರಶ್ನೆ, ಫಸ್ಟ್ ಕ್ವಶನ್, ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು? ಸೆಕೆಂಡ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು? ಉತ್ತರ ಬಕ್ಸಾರ್ ಕದನವು ತ್ರಿಮೈತ್ರಿಕೂಟವಾದ ಮೀರ್ ಕಾಸಿಂ, ಅಂದರೆ ಅವನಿಗೆ ಮೀರ್ ಕಾಸಿಂ, ಈ ದೊಡ್ಡ ಖಾನಾರ ಬರೀಬೋದು, ಚಿಕ್ಕ ಖಾನಾದರೂ ಬರೀಬೋದು ಕಾಸಿಮಿಗೆ, ಔಧ್ನ ನವಾಬ ಶೂಜ್ ಉದ್ ದೌಲಾ ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಬಕ್ಸಾರ್ ಕದನ ಸಾಮಾನ್ಯ ಶಕ 1764ರಲ್ಲಿ ನಡೆಯಿತು. ಇಲ್ಲಿ ತ್ರಿಮೈತ್ರಿಕೂಟ ಇದೆ ನೋಡಿ, ತ್ರಿಮೈತ್ರಿಕೂಟವನ್ನು ಮಾಡ್ಕೊಂಡಿದ್ರು. ಬಂಗಾಳದ ನವಾಬನಾದ ಮೀರ್ ಕಾಸಿಂ, ಔಧ್ನ ನವಾಬ ಶೂಜ್ ಉದ್ ದೌಲಾ, ನವಾಬ ಅಂದರೆ ರಾಜ ಅಂತ ಅದರ ಅರ್ಥ, ಮೊಘಲ್ ದೊರೆಯಾಗಿದ್ದವರು ಆಗ 2ನೇ ಶಾ ಆಲಂ, ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಆದರೂ ಸಹ ಈ 3 ಜನ ತ್ರಿಮೈತ್ರಿಕೂಟ ಒಂದಾದರೂ ಸಹ ಬಕ್ಸಾರ್ ಕದನದಲ್ಲಿ ಸೋಲ್ತಾರೆ, ಬ್ರಿಟಿಷರಿಗೆ ಜಯ ಆಗ್ತದೆ. 2ನೇ ಪ್ರಶ್ನೆ, ದಿವಾನಿ ಹಕ್ಕು ಎಂದರೇನು? ಉತ್ತರ ದಿವಾನಿ ಹಕ್ಕು ಎಂದರೆ ಭೂಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ದಿವಾನಿ ಹಕ್ಕು ಎಂದರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಭೂಕಂದಾಯವನ್ನು ಸಂಗ್ರಹಿಸುವ ಹಕ್ಕು. 3ನೇ ಪ್ರಶ್ನೆ, ರಣಜಿತ್ ಸಿಂಗ್ ಯಾರು? ಉತ್ತರ ರಣಜಿತ್ ಸಿಂಗ್ ಸಿಖ್ಖರ ಪರಾಕ್ರಮಿ ಯುವಕನಾಗಿದ್ದು ಮಿಝೆಲ್ ಪಂಗಡದ ನಾಯಕ ಆಗಿದ್ದ. ಆಗಿನ ಕಾಲದಲ್ಲಿ ಬಹಳ ಪರಾಕ್ರಮಿಯಾಗಿದ್ದ, ಸಿಖ್ಖರ ಶ್ರೇಷ್ಠ ದೊರೆಯವನು. ಇಷ್ಟ ಆಯಿತು. ಈಗ ಥರ್ಡ್ ಮೈನ್, ಇವರನ್ನು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು? ಅದರ ಪರಿಣಾಮವೇನಾಯಿತು? ಉತ್ತರವನ್ನು ನೋಡೋಣ. ಪ್ರಶ್ನೆ, ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು? ಅದರ ಪರಿಣಾಮವೇನಾಯಿತು? ಉತ್ತರ ರಾಬರ್ಟ್ ಕ್ಲೈವನು ಭಾರತಕ್ಕೆ ಗವರ್ನರ್ ಆಗಿ ಬಂದಾಗ ಮೊಘಲ್ ರಾಜ 2ನೇ ಶಾ ಆಲಂನೊಂದಿಗೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದರು. ಇಷ್ಟು ದಿವಾನಿ ಹಕ್ಕನ್ನು ಹೇಗೆ ಪಡೆದರು ಇಂಗ್ಲಿಷರು ಅನ್ನೋದಕ್ಕೆ ಉತ್ತರ, ರಾಬರ್ಟ್ ಕ್ಲೈವನು ಭಾರತಕ್ಕೆ ಗವರ್ನರ್ ಆಗಿ ಬಂದಾಗ ಮೊಘಲ್ ರಾಜ 2ನೇ ಶಾ ಆಲಂನೊಂದಿಗೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದರು. ಇಲ್ಲಿದೆ ನೋಡಿ, ಅದರ ಪರಿಣಾಮವೇನಾಯಿತು ಅಂದರೆ
ದಿವಾನಿ ಹಕ್ಕಿನ ಪರಿಣಾಮಗಳು ಏನಾದವು ಅನ್ನೋದನ್ನ ತಿಳಿದುಕೊಳ್ಳೋಣ. ದಿವಾನಿ ಹಕ್ಕಿನ ಪರಿಣಾಮಗಳು. ಫಸ್ಟ್ ಪಾಯಿಂಟ್, ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಬಂಗಾಳದಲ್ಲಿ ಪಡೆಯಿತು. ಎರಡನೇ ಪಾಯಿಂಟು, ಅದು ತೆರಿಗೆ ವಿಧಿಸುವ ಹಾಗೂ ಸಂಗ್ರಹಿಸುವ ಸ್ವಾತಂತ್ರ್ಯ ಪಡೆಯಿತು. ಮೂರನೇ ಪಾಯಿಂಟು, ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ನಾಲ್ಕನೇ ಪಾಯಿಂಟು, ಈಸ್ಟ್ ಇಂಡಿಯಾ ಕಂಪನಿಯು ಕಂದಾಯ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆ ಅಂದರೆ ಬೊಕ್ಕಸ ತುಂಬಿಸಿಕೊಂಡಿತು. ಎರಡನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು? ಉತ್ತರ, ಪಾಯಿಂಟ್ಗಳಿದ್ದಾವೆ, ಅಂಶಗಳನ್ನು ವಿವರಿಸಬೇಕಾಗ್ತದೆ. ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು. ಫಸ್ಟ್ ಪಾಯಿಂಟ್, ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಸೆಕೆಂಡ್ ಪಾಯಿಂಟ್, ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡ ಭಾರತದ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಫೋರ್ತ್ ಪಾಯಿಂಟ್, ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು. ಪರಮಾಧಿಕಾರ ಅಂದರೆ ಶ್ರೇಷ್ಠವಾದ ಅಧಿಕಾರ, ಇಂಗ್ಲಿಷಲ್ಲಿ ಸಾವರೆಂಟಿ ಅಂತ ಕರೀತಾರೆ. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು. ಮೂರನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ? ಉತ್ತರ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ. ಏಕೆಂದರೆ ಪಾಯಿಂಟ್ಗಳಿದೆ ನೋಡಿ. ಫಸ್ಟ್ ಪಾಯಿಂಟ್, ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದ ವಿಲಕ್ಷಣ ನೀತಿಯಾಗಿತ್ತು, ಕೆಟ್ಟ ನೀತಿ ಇದಾಗಿತ್ತು. ಸೆಕೆಂಡ್ ಪಾಯಿಂಟ್, ಈ ನೀತಿಯಂತೆ ಭಾರತೀಯ ರಾಜರುಗಳಿಗೆ ಪುತ್ರ ಸಂತಾನ ಅಂದರೆ ಗಂಡು ಮಕ್ಕಳು ಇಲ್ಲದೆ ಹೋಗಿದ್ದರೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರ ವಶವಾದವು. ಥರ್ಡ್ ಪಾಯಿಂಟ್, ಈ ಕ್ರಮವು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು. ಫೋರ್ತ್ ಪಾಯಿಂಟ್, ಈ ಕುಟಿಲ ನೀತಿಯ ಪರಿಣಾಮವಾಗಿ ಔಧ್, ಸತಾರ, ನಾಗಪುರ ಮತ್ತು ಝಾನ್ಸಿ ಮುಂತಾದ 11 ವೆರಿ ಇಂಪಾರ್ಟೆಂಟ್ ನೋಡಿ 11 ಭಾರತದ ರಾಜ್ಯಗಳು ಬ್ರಿಟಿಷರ ವಶವಾದವು. ಇಷ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ ಅನ್ನುವುದಕ್ಕೆ ಪಾಯಿಂಟ್ಗಳಾಗಿದ್ದಾವೆ. ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ. ಧನ್ಯವಾದಗಳು.